ಮಾಡಸಿರುವರ ಗ್ರಾಮದಲ್ಲಿ ಅಕಾಲಿಕ ಮಳೆಯಿಂದಾಗಿ ರೈತರು ಬೆಳೆದ ಜೋಳದ ಬೆಳೆಯೆಲ್ಲ ಹಾಳಾಗಿ ಮೊಳಕೆ ಬಂದಿವೆ. ರಾಯಚೂರು ಜಿಲ್ಲೆಯ ಸಿಂಧನೂರು ತಾಲೂಕಿನ ಮಾಡಸಿರುವರ ಗ್ರಾಮದಲ್ಲಿ ರೈತರು ಜೋಳವನ್ನು ಬೆಳೆದು ಸುಮಾರು 4-5 ತಿಂಗಳು ಕಳೆದರೂ ಕೂಡ ಸರ್ಕಾರವು ಖರೀದಿ ಕೇಂದ್ರಗಳನ್ನು ಪ್ರಾರಂಭ ಮಾಡದೆ ನಿರ್ಲಕ್ಷ್ಯತನ ವಹಿಸಿದ್ದು ಹಾಗೂ ಜನಪ್ರತಿನಿಧಿಗಳು ಕೂಡ ಇತ್ತ ಕಡೆ ಗಮನ ಹರಿಸದೇ ಇರುವುದು ರೈತರ ಆಕ್ರೋಶಕ್ಕೆ ಕಾರಣವಾಗಿದೆ. ಸುಮಾರು 4-5 ದಿನಗಳಿಂದ ಸುರಿದ ಅಕಾಲಿಕ ಮಳೆಯಿಂದ ರೈತರು ಬೆಳೆದ ಜೋಳದ ಬೆಳೆಯೆಲ್ಲ ಚೀಲದಲ್ಲಿಯೇ ಮೊಳಕೆ ಒಡೆಯುವ ಹಂತಕ್ಕೆ ಬಂದಿದ್ದು, ಒಂದಿಷ್ಟು ಚೀಲಗಳಲ್ಲಿ ಮೊಳಕೆ ಕೂಡ ಬಂದಿವೆ. ಜನಪ್ರತಿನಿಧಿಗಳು ಇತ್ತ ಕಡೆ ನಮಗೆ ಗಮನ ಹರಿಸಿಲ್ಲ ಎಂದು ರೈತರು ಆಕ್ರೋಶವನ್ನು ಹೊರಹಾಕಿದ್ದಾರೆ. ಎಲ್ಲ ತಳ ಎಲ್ಲ ಇದು ಇದೈತಿ ಜೋಳ ಇದಾವಲ್ಲ ಎಲ್ಲ ಬಂದ್ಬಿಟ್ರೆ ಕಂಪ್ಲೀಟ್ ಈಗ ಮೂರು ಸಲ ಅಮಲಿ ಕೊಟ್ಟಿರಿ ಅಲ್ಲಿದ್ದು ಇಲ್ಲಿ ಈಗ 2 ಸಲ ಅಲ್ಲಿ ಹೊಡೆದಾಗ ಮತ್ತೆ ಮಳಿಗೆ ಬಂದವ್ರಿ. ಈಗ ಒಂದು ಚೀಲಕ 15 ರೂಪಾಯಿ ಇಂಟ ಅಂತಾರ್ರಿ ಅಮಲಿ ಮಾಡಕ. ಅಲ್ಲಿದ್ದ ಇಲ್ಲಿ ಶಿಫ್ಟ್ ರೀ ಗಾಡಿಯಲ್ಲಿದ್ದ ಇಲ್ಲಿಗೆ ಒಂದ್ಸತಿ ಮಾಡ್ತಾರ 4,000 ಹಿಂಗೆ ಖರ್ಚು ಆಗ್ತಾವ್ರಿ ನೋಡ್ರಿ ಅಮಲಿ. ಈ ಥರ ಮಾಡ್ಬೇಕು ಕಂಪ್ಲೀಟ್ ಬಂದವ. ಈಗ 4ನೇ ಸಲ ಶಿಫ್ಟ್ ರೀ ಅಲ್ಲಿ ಅಲ್ಲಿ ಸ್ವಲ್ಪ ಈಗ ಮುಂಗಾರಿ ಅಂತ ಇದೆ ಚೀಲ ತೋದವಲ್ಲ ಅವು ತಕ್ಕರಿ ಈ ಥರ ಏನಿಲ್ಲ ಅಂದ್ರೆ ಒಂದು 50 ಪ್ಯಾಕೆಟ್ 3 ತಿಂಗಳ ಮುಂದೆ ಹೋಗ್ಬೇಕು. 3 ತಿಂಗಳ ಮುಂದೆನೆ ಡಿಸೆಂಬರ್ಗೆಲ್ಲ ಇದು ಮಾಡೋದು. 3 ತಿಂಗಳ ಮುಂದೆ ಹೋಗಂತ ಫೆಬ್ರವರಿ ಲಾಸ್ಟ್ ಇದ್ರ ಬಗ್ಗೆ ಬೆಳೆದ ಕಾಸಿ ನಮ್ಮ ಬಗ್ಗೆ ಸತ್ರನ ಎಣ್ಣೆ ಕೊಡು ಓಟ್ ಹಾಕ್ಸಿರ್ತಾರ. ಎಣ್ಣೆ ಕುಡಿಯೋದು ಮಕ್ಕ ಮಾಡೋದ ಮನ್ಯಾಗ ಒಂದಿನ ಬರ್ಬೇಕಲ್ರಿ ರೂಟ್ನಾಗ ಏನಾಗೈತೆ ಅಂತ MLA ಇಲ್ಲ, ಯಾರೇ ಇಲ್ಲ.